आज का आज डिमोलिश करना वो बिल्डिंग, नहीं तो डिमोलिशन से लेटर देना, क्योंकि ये पूरे कॉर्पोरेशन ऑफिसर्स सब मिले हैं, सब लोग का एडजस्टमेंट है, सब मिलके कंप्लेंट होने के बाद रात को काम कर रहे 12 बजे के बाद। ये लोग मशहूर है, वो एरिया वाले मशहूर है रात को ही काम करने के लिए। ऐसे काम बहुत अच्छी तरह से वो लोग रात को करते हैं, तो इसलिए हम इसके खिलाफ है। हम पूरे हिंदू संगठन पूरे भाई हमारे भाई लोग एक होके हम लोग आवाज दे रहे हैं, ये डिमोलिश होना चाहिए। क्योंकि अगर वही करना है बोले तो हमारे को भी छोड़ दो खुला, हम भी एक 8-10 कमान बनाएंगे, पूरा हमारा केसरी बना देंगे, वहाँ हम जय श्री राम लिख देंगे, बजरंगबली महाराज के नाम लिख देंगे, हम भी ले लेंगे। तो उनको एक लॉ, हमारे को एक लॉ ऐसा नहीं चलने देगा। गुलबर्गा है, यूनाइटेड रहना है। आप ये मत समझिए हमारे आवाज दबा सकते हैं, हमारा हिंदू का आवाज आप कभी नहीं दबा सकते। This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Al-Sharia Group of Institutions, and by Moria Restaurant. ನಾ ಈಗಾಗಲೇ ನೋಡಿದ್ದೇವೆ ನಾವೆಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರೆಲ್ಲರೂ ಒಂದ್ಸಾರಿ ಕಮಿಷನರ್ ಕೂಡ ಹೇಳಿದ್ದೀನಿ. ಜನರಲ್ ಬೋರ್ಡ್ ಡಿಸ್ಕಷನ್ನಲ್ಲಿ ಕೂಡ ಡಿಸ್ಕಷನ್ ಆಗಿದೆ ಇದು. ಬಟ್ ಅದು ಯಾವುದೇ ರೀತಿಯಾದ ಕನ್ಸ್ಟ್ರಕ್ಷನ್ ಇಲ್ಲ, ಯಾವುದೇ ರೀತಿಯಾದಂಥ ಅವ್ರ ಬಳಿ ಪರ್ಮಿಷನ್ ಇಲ್ಲ, ಏನಿಲ್ಲ. ಈ ರೀತಿ ಇನ್ಲೀಗಲಿ ಕಟ್ಕಿಸಿದ್ರೆ ಈ ರೀತಿ ಕಟ್ಕಿಸಿದ್ರ ಇದು ಏನಂತಾರ, ನಮ್ಮ ಗುಲ್ಬರ್ಗಾದಲ್ಲಿ ಹಿಂದೂ ಮುಸ್ಲಿಂ ಜಗಳ ಇಲ್ಲ, ಈ ರೀತಿ ಕಟ್ಟಿ ಅವ್ರು ಹಿಂದೂ ಮುಸ್ಲಿಂ ಜಗಳ ಮಾಡ್ತಾ ಇದಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾರು ಅಂದ್ರೆ ನೀವು ಕೂಡ ಹಿಂದೂ ಮಹಾನಗರ ಪಾಲಿಕೆ ಮೇಯರ್ ಇದ್ದೀರಿ, ನಿಮ್ಮ ಕಾಲದಲ್ಲಿ ಏನಾದ್ರು ಅದು ಯಾವುದೇ ರೀತಿಯಾದಂತ ನಮ್ಮ ಕಾಲದಲ್ಲಿ ಪರ್ಮಿಷನ್ ಆಗಿಲ್ಲ ಸರ್. ನಮ್ಮಲ್ಲಿ ಯಾವುದೇ ರೀತಿಯಾದ ಬಂದಿಲ್ಲ, ಯಾವುದೇ ರೀತಿಯಾದಂತ ನಮ್ಮಲ್ಲಿ ದಾಖಲಾತಿಗಳನ್ನು ಅವ್ರು ತಂದಿಲ್ಲ, ಯಾವುದೇ ರೀತಿಯಾದಂತ ನಮ್ಗೆ ಕೇಳಿಲ್ಲ, ಬಿಟ್ಟಿಲ್ಲ. ಅದು ಏನಾದ್ರು ಮೀಟಿಂಗ್ ಅಲ್ಲಿ ಏನಾದ್ರು ಚರ್ಚೆ ಆಗಿದೆ? ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗಿಲ್ಲ. ಏನೇನು ಅಧಿಕಾರ ದುರುಪಯೋಗ ಮಾಡ್ಕೊಂಡು ಫಂಡ್ ಸ್ಯಾಂಕ್ಷನ್ ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಮಾಡಿದ್ರು ನಡೀತಾ ಅಂತ ಹೇಳ್ಕಿದ್ರೆ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ ಸರ್. ಬಾಳಿಕೆ ಯಾವ ಫಂಡ್ ಕಾರ್ಪೊರೇಷನ್ ಮೇಲೆ ಈಗ ಮೊನ್ನೆ ಏನೋ ಅಕೌಂಟ್ ಕಮಿಟಿದಾಗ ಏನೋ ಅಪ್ರೂವಲ್ ತೊಂದರೆ ಅಂತೇಳಿ ನಮಗೆ ಬಂದ, ಇನ್ನ ಜನರಲ್ ಬೋರ್ಡ್ ಡಿಸ್ಕಷನ್ ಬಂದಿಲ್ಲ ಅದು. ಬಟ್ ಅವ್ರ ಕಮಿಟಿ ಮೀಟಿಂಗ್ದಾಗ ಅಷ್ಟೇ ಡಿಸ್ಕಷನ್ ಆಗಿದೆ ಅಂತ ಹೇಳಿ ನಮ್ಗೆ ಗಮನ ತಂದ್ರೆ ಆಲ್ರೆಡಿ ಕಟ್ಟ ಏನ್ ಮುಗಿಲಕ್ ಬಂದಿರೋದು. ಈಗ ಡಿಸಿಷನ್ ಮಾಡಕ್ಕಿಂತ ಮೊದಲು ಅದನ್ನ ಸರ್ ಅದು 6 ತಿಂಗಳಿಂದ ಹೋರಾಟ ಮಾಡ್ಲತ್ತಾರ ಸರ್. ಅವ್ರು ಹೋರಾಟಗಾರರು ಏರಿಯಾದವ್ರು ಎಲ್ಲರೂ ಕಲ್ತಿ ಲೆಟರ್ನು ಕೊಟ್ಟಿದ್ದಾರೆ. ನಮ್ಮ ಕಮಿಷನರ್ ಕೂಡ ಕೊಟ್ಟಿದ್ದಾರೆ, ಝೋನಲ್ ಕಮಿಷನರ್ ಕೊಟ್ಟರು, ಎಲ್ಲರೂ ಕೊಟ್ಟರು. ಬಟ್ ಅವ್ರೆಲ್ಲ ಯಾವುದೇ ರೀತಿ ಅಂತ ಅವ್ರು ಬಂದ ತಕ್ಷಣ ಅವ್ರಿಗೆ ಯಾವುದೇ ರೀತಿ ಅಂತ ಅವ್ರಿಗೆ ಸ್ಪಂದನೆ ಮಾಡಿಲ್ಲ. ಇವರು ಝೋನಲ್ ಕಮಿಷನರ್ ಜಿಮ್ಮೆದಾರಿ ತಗೊಲಾಗ್ಯಾರ. ಅದು ಝೋನಲ್ ಕಮಿಷನರ್ ಮತ್ತು ತಕ್ಷಣ ಹೋದ ಭುವನೇಶ್ ಕುಮಾರ್ ಅವರಂತ ಕಮಿಷನರ್ ಇದ್ದಾರಲ್ಲ, ಅವ್ರು ಕೂಡ ಗಮನಕ್ಕೆ ಅವ್ರಂತರೂ ಅವ್ರ ಗಮನಕ್ಕೆ ತೋರ್ಲಿಲ್ಲ ಯಾವುದೇ ರೀತಿ ಅಂತ. ಈಗ ಏನಾಗ್ತದೆ, ಈಗ ತೆರವುಗೊಳಿಸ್ಬೇಕು ಸರ್, ಅಷ್ಟೇ ನಮ್ಮ ಅಭಿಪ್ರಾಯ. ಒಂದ್ ವೇಳೆ ತೆರವುಗೊಳಿಸಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ. ಇದು ನಮಗೆ ಅಂತಲ್ಲ, ಎಲ್ಲ ಕಡೆಗೂ ದರ್ಗಾಕ್ಕೂ ಜಾತಿ ಮಂದಿ ಹೊಲಕ್ಕೂ ತ್ರಾಸ ಅದ. ಈ ಗುಲ್ಬರ್ಗಾದಾಗ ಎಲ್ಲೇ ನೋಡಿರ್ಬೇಕು ನೀವು, ಮೇನ್ ರೋಡ್ ನಲ್ಲಿ ಯಾವ್ದಾದ್ರು ಆ ರೀತಿ ಕಮನ್ ಅದ ಏನು ಇಲ್ಲ. ಬಟ್ ಅಲ್ಲಿ ಜನರಿಗೆ ತಿಳಿಬೇಕದು ಬಂದೈತು, ಇದು ಕಟ್ಟಿದ್ರಂದ್ರೆ ಏನಾಗ್ತದ, ಇದ್ರಲಿಂದ ಏನ್ ಸಮಸ್ಯೆ ಆಗ್ತದ ಅಂತೇಳಿ ಉದ್ದೇಶಪೂರ್ವಕವಾಗಿ ಮಾಡ್ಲತ್ತಾರ. ಅಷ್ಟೇ ಉದ್ದೇಶಪೂರ್ವಕವಾಗಿ ಕೇಸಿಂದ್ರೆ ಕಟ್ಲತ್ತಾರ. ಎಲ್ಲೇ ಯಾವುದೇ ರೀತಿಯಾದಂತ ಕಮಾನ್ ಕಟ್ಬಾರ್ದು, ಯಾವುದೇ ರೀತಿಯಾದಂತ ಇದು ಮಾಡಬಾರ್ದು. ಸುಪ್ರೀಂ ಕೋರ್ಟ್ ಆರ್ಡರ್ ಅದ, ಆ ಆರ್ಡರ್ನು ಉಲ್ಲಂಘನೆ ಮಾಡ್ಲತ್ತಾರ ಕಮಿಷನರ್ ಅವರು. ಅಷ್ಟೇ ಮುಂದುವರ ದಿನಗಳಾದಾಗ ಕಮಿಷನರ್ ಲೋಕಲ್ ಅವರು ಆಕ್ಚುಲಿ ಕಮಿಷನರ್ ಗಮನಕ್ಕೆ ಅದ ಸರ್. ಅದು ಸರ್ ಕಟ್ಟಡ ಸಮಾಜದವ್ರು ಕಟ್ತಾರೆ ಸರ್, ದರ್ಗಾದವ್ರು ಕಟ್ಲತ್ತಾರ, ಯಾರು ಕಟ್ಲತ್ತಾರೋ ಅದು ಕೂಡ ಮಾಹಿತಿ ಇಲ್ಲ. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Al-Sharia Group of Institutions, and by Moria Restaurant.